ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಆಗಿದ್ರಾ? ವೆಲ್ಕಮ್ ಟು ಮೈ ಚಾನಲ್ ವಿಜಯ ಡೈರೀಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಆ್ಯಂಡ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನನಗೆ ಒಬ್ಬರು DM ಮಾಡಿದರು, ಮೇಡಮ್ ನನಗೆ ಬೇರೆ ID ಕನೆಕ್ಟ್ ಆಗಿಬಿಟ್ಟಿದೆ ನನ್ನ ಮೀಶೋ ಕ್ರಿಯೇಟರ್ ಕ್ಲಬ್ಬಿಗೆ. ನಾನು ಆ ID ಬೇಡ, ನನ್ನ ID ಡಿಲೀಟ್ ಮಾಡಬೇಕು, ನನ್ನ ಇನ್ನೊಂದು ಐಡಿಲಿ ನನಗೆ ಫಾಲೋವರ್ಸ್ ಜಾಸ್ತಿ ಇದ್ದಾರೆ, ಆ ಐಡಿನ ಕನೆಕ್ಟ್ ಮಾಡಬೇಕು ನಾನು ಅದಕ್ಕೆ ಅಂತ ಕೇಳಿದರು. ಮತ್ತು ಇನ್ನೂ ಕೆಲವ್ರು ಕೇಳಿದರು, ಮೇಡಮ್ ನಾನು ಕ್ರಿಯೇಟರ್ ಕ್ಲಬ್ಬಿಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕನೆಕ್ಟ್ ಮಾಡಿದ್ದೀನಿ, ಬಟ್ ರೀಕನೆಕ್ಟ್ ಅಂತ ಬರ್ತಿದೆ ಅಂತೇಳಿ. ಆಲ್ಮೋಸ್ಟ್ ಈ ಎರಡೂ ಪ್ರಾಬ್ಲಮ್ಗೂ ಈ ಸೊಲ್ಯೂಷನ್ ಬೆಸ್ಟು ಅಂತ ಹೇಳ್ತಾ ಇದ್ದೀನಿ. ನಮ್ಮ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ನ ಚೇಂಜ್ ಮಾಡೋದು, ಓಕೆನಾ? ಇನ್ಸ್ಟಾಗ್ರಾಮ್ ಅಕೌಂಟ್ ಪಾಸ್ವರ್ಡ್ನ ಚೇಂಜ್ ಮಾಡಿದಾಗ ಆಟೋಮೆಟಿಕ್ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ನಾವೇನು ಕನೆಕ್ಟ್ ಮಾಡಿರ್ತೀವಿ ID, ಅದು ಡಿಸ್ಕನೆಕ್ಟ್ ಆಗುತ್ತೆ. ಆವಾಗ ಡಿಸ್ಕನೆಕ್ಟ್ ಆದಾಗ ನಾವು ಹೊಸದಾಗಿ ಯಾವುದು ಬೇಕೋ ಅದನ್ನು ಕನೆಕ್ಟ್ ಮಾಡ್ಕೋಬೋದು. ಒಂದು ರೀಕನೆಕ್ಟ್ ಅಂತ ಬರ್ತಿರೋರ್ಗು ಇದೇ ರೀತಿಯೇ ನೀವು ಏನು ಕನೆಕ್ಟ್ ಆಗಿರುತ್ತೆ ಅದು ಪಾಸ್ವರ್ಡ್ ಚೇಂಜ್ ಮಾಡಿದಾಗ ಅದು ಡಿಸ್ಕನೆಕ್ಟ್ ಆಗುತ್ತೆ, ಓಕೆನಾ? ಆವಾಗ ಹೊಸದಾಗಿ ಮತ್ತೆ ನೀವು ರೀಕನೆಕ್ಟ್ನ ಮಾಡ್ಬೋದು. ಹೊಸದಾಗಿ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿ, ಓಕೆನಾ? ನಾನು ಸ್ಕ್ರೀನ್ ರೆಕಾರ್ಡಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತೇಳಿ. ಆ ಸ್ಟೆಪ್ನ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ID ಪಾಸ್ವರ್ಡ್ನ ಚೇಂಜ್ ಮಾಡೋದು ಅಷ್ಟೇ. ನಾವು ಇವಾಗ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ನ ಚೇಂಜ್ ಮಾಡಲಿಕ್ಕೆ ಫಸ್ಟು ನಮ್ಮ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳೋಣ. ನೆಕ್ಸ್ಟು ನಮ್ಮ ಏನು ಅಕೌಂಟ್ ಇದೆ ಅದನ್ನು ಓಪನ್ ಮಾಡಿಕೊಂಡು ಇಲ್ಲಿ 3 ಡಾಟ್ಸ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಅಕೌಂಟ್ ಸೆಂಟರ್ ಅಂತ ಇದೆಯಾ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಚೇಂಜ್ ಪಾಸ್ವರ್ಡ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂದು ಇಲ್ಲಿ ಎಷ್ಟೊಂದು ID ಇರೋದ್ರಿಂದ ಎಲ್ಲ ID ಶೋ ಆಗ್ತಿದೆ. ನಿಮ್ಮದು ಯಾವುದು ಪಾಸ್ವರ್ಡ್ ಚೇಂಜ್ ಮಾಡಬೇಕು ಆ IDನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕರೆಂಟ್ ಪಾಸ್ವರ್ಡ್ ಮತ್ತು ನ್ಯೂ ಪಾಸ್ವರ್ಡ್, ರೀಟೈಪ್ ನ್ಯೂ ಪಾಸ್ವರ್ಡ್ ಅಂತ ಇದೆ. ನಿಮ್ಗೆ ಅಕಸ್ಮಾತ್ ಏನಾದರೂ ಪಾಸ್ವರ್ಡ್ ಕರೆಕ್ಟಾಗಿ ಗೊತ್ತಿದ್ರೆ ಕರೆಂಟ್ ಏನು ಪಾಸ್ವರ್ಡ್ ಇದೆ ಅದನ್ನು ಟೈಪ್ ಮಾಡಿ ಹೊಸ ಪಾಸ್ವರ್ಡ್ನ ಕೊಟ್ಕೊಳ್ಳಿ. ಅಕಸ್ಮಾತ್ ನೀವು ಹಳೆ ಪಾಸ್ವರ್ಡ್ನ ಮರ್ತ್ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ಫರ್ಗೆಟ್ ಯುವರ್ ಪಾಸ್ವರ್ಡ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಫರ್ಗೆಟ್ ಪಾಸ್ವರ್ಡ್ ಕೊಟ್ಟಾಗ ನೀವು ಏನು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳುವಾಗ ಜಿಮೇಲ್ ID ಅಥವಾ ಫೋನ್ ನಂಬರ ಕೊಟ್ಟಿರ್ತೀರಾ ಅದಕ್ಕೆ ಒಂದು ಮೆಸೇಜ್ ಸೆಂಡ್ ಆಗುತ್ತೆ, ಓಕೆನಾ? ರೀಸೆಟ್ ಯುವರ್ ಪಾಸ್ವರ್ಡ್ ಅಂತ ಹೇಳಿ ಒಂದು ಮೆಸೇಜ್. ನನ್ನ ಜಿಮೇಲ್ IDಗೆ SMS ಬಂದಿದೆ ರೀಸೆಟ್ ಪಾಸ್ವರ್ಡ್ ಅಂತ ಹೇಳಿ. ಅದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಓಪನ್ ಮಾಡಿದಾಗ SMS ರೀಸೆಟ್ ಪಾಸ್ವರ್ಡ್ ಅಂತ ಕೊಟ್ಟಿರ್ತಾರೆ, ಅದನ್ನು ಕ್ಲಿಕ್ ಮಾಡಿಕೊಂಡಾಗ ನಮ್ಮ ಹೊಸದಾಗಿ ಏನು ಪಾಸ್ವರ್ಡ್ ಕೊಡ್ತೀವಿ ಅದು ನ್ಯೂ ಪಾಸ್ವರ್ಡ್ ಮತ್ತು ಎಂಟರ್ ನ್ಯೂ ಪಾಸ್ವರ್ಡ್ ಅಂತ ಹೇಳಿ ಕೇಳುತ್ತೆ. ನೀವು ಯಾವ ಪಾಸ್ವರ್ಡ್ ಕೊಡಬೇಕು ಅಂತಿದ್ದೀರಾ ಅದನ್ನು ಕೊಟ್ಕೊಂಡು ರೀಸೆಟ್ ಪಾಸ್ವರ್ಡ್ ಅಂತ ಕೊಟ್ಕೊಳ್ಳಿ. ನಾನಿಲ್ಲಿ ಯಾವುದೇ ಪಾಸ್ವರ್ಡ್ನ ಚೇಂಜ್ ಮಾಡ್ತಿಲ್ಲ, ಸೊ ಹಾಗಾಗಿ ನಾನು ಈ ಮೆಥಡ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೀವು ಪಾಸ್ವರ್ಡ್ನ ಎಂಟ್ರಿ ಮಾಡಿಕೊಂಡು ರೀಸೆಟ್ ಪಾಸ್ವರ್ಡ್ ಅಂತ ಕೊಟ್ಕೊಳ್ಳಿ, ನಿಮ್ಮ ನ್ಯೂ ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ. ಆವಾಗ ನಿಮ್ಮದು ಆಟೋಮೆಟಿಕ್ಕು ಇನ್ಸ್ಟಾಗ್ರಾಮು ಮತ್ತು ಏನು ಮೀಶೋ ಕನೆಕ್ಟ್ ಆಗಿರುತ್ತೆ ಅದು ಡಿಸ್ಕನೆಕ್ಟ್ ಆಗುತ್ತೆ. ಆವಾಗ ನೀವು ಹೊಸದಾಗಿ ಮತ್ತೆ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿ ನಿಮ್ಮದೇ ಏನೇ ಪ್ರಾಬ್ಲಮ್ ಇದ್ರೂ ಆಲ್ಮೋಸ್ಟ್ ಇದರಲ್ಲಿ ಕ್ಲಿಯರ್ ಆಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಇದೇ ರೀತಿ ಯೂಸ್ಫುಲ್ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.